ಸರ್ ಸರ್ಕಾರದಿಂದ ಸಹಾಯಧನ ಆಯಿತು, ಉತ್ತಮವಾದ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಯಿತು, ಆಹಾರ ಯಾವ ಥರ ಮಾಡಬೇಕಂತಾಯಿತು, ಅದಾದಮೇಲೆ ಔಷಧಿ ವ್ಯಾಕ್ಸಿನೇಷನ್ ಯಾವ ಥರ ಮಾಡಬೇಕು ಅಂತಾಯಿತು, ಎಲ್ಲ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಇವಾಗ ಕೊನೆಯ ಸ್ಟೆಪ್, ಲಾಸ್ಟ್ ಸ್ಟೆಪ್ ಅಂತಂದರೆ ಎಲ್ಲ ಬೆಳವಣಿಗೆ ಆದಮೇಲೆ ಮಾರ್ಕೆಟಿಂಗ್ ಅಂತ ಬರುತ್ತೆ. ಮಾರ್ಕೆಟಿಂಗನ್ನು ನೀವು ತಾವು ಯಾವ ಥರ ಮಾಡ್ಕೊಂಡಿದ್ದೀರಿ? ಸರ್ ನಾವೀಗ ಮಾರ್ಕೆಟಿಂಗ್ ಬಂದು ನಾವು ಇವಾಗ ಒಂದು 5 ವರ್ಷದಿಂದ ನಾವು ಸುಮಾರು ಒಂದು 5 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನಾವು ಈಗಾಗಲೇ ಎಲ್ಲೆಲ್ಲಿ ಮಾರ್ಕೆಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲ ಕಡೆಯೂ ರೀಚ್ ಆಗಿದ್ದೀವಿ. ನಾವೇನು ಪರ್ಚೇಸ್ ಮಾಡೋಕೆ ಅಮೀನ್ಗಢ ಮತ್ತು ಕುಂಕುಮಪಾಳ್ಯ ಏನು ಹೋಗ್ತಾ ಇದ್ವಲ್ಲ, ಅಲ್ಲಿ ಚಿತ್ರದುರ್ಗ, ರಾಮನಗರ, ಮಂಡ್ಯ, ಮೈಸೂರು ಆ ಕಡೆಯಿಂದ ಸಾಕಷ್ಟು ಜನ ಮರಿಗಳನ್ನು ಖರೀದಿಗೆ ನಮ್ಮ ಅಮೀನ್ಗಢ ಒಳಗೆ ಆ ಕಡೆ ಭಾಗಕ್ಕೆ ಭಾಳ ಫೇಮಸ್ ಮರಿ ಇದು. ಈಗೇನು ನಾವು ಬ್ರೀಡಿಂಗ್ ಆದ ನಂತರ ನಾವು 2.5ರಿಂದ 3 ತಿಂಗಳ ಮರಿಗಳನ್ನ ಏನು ಮಾರ್ತೀವಲ್ಲ, ಆ ಇದ್ರೊಳಗೆ ದೊಡ್ಡ ಫೇಮಸ್ ಆಗಿರುವಂಥ ಮರಿ. ಯಾಕಂದ್ರೆ ಜಲ್ದಿ ಗ್ರೋತ್ ಆಗುತ್ತೆ, ಹೈಟ್ ಇರುತ್ತೆ, ವೇಟ್ ಇರುತ್ತೆ. ಆ ಥರ ಮರಿಗಳನ್ನು ಸಾಕಾಣಿಕೆ ಮಾಡ್ಲಿಕ್ಕೆ ಅಲ್ಲಿ ಭಾಳ ಜನ ಇಷ್ಟಪಡ್ತಾರೆ. ಅವರು ನಮ್ಗೆ ಗೊತ್ತಿರುವಂಗೆ ಅಲ್ಲಿ ನಮ್ಮ ಮಾರ್ಕೆಟಲ್ಲಿ ಸಿಕ್ಕಾಗ ಅವರು ಸುಮಾರು ಒಂದು 7,000 ರಿಂದ 8,000 ರೂಪಾಯಿ ಮರಿಗಳನ್ನು ಕೊಟ್ಟು, ಒಂದು ಮರಿಗೆ 7,000 ರಿಂದ 8,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ರು ಮರಿಗಳನ್ನ. ನಾನು ಕೇಳಿದೆ, ಇಲ್ಲ ನಾವು ರೈತರೆಲ್ಲ ಒಂದು 6,000 ರೂಪಾಯಿ 6,500 ರೂಪಾಯಿಗೆ ಮಾರ್ತೀವಿ, ನೀವು 7,000 ರಿಂದ 8,000 ರೂಪಾಯಿ ಕೊಟ್ಟು ತೊಗೊತೀರಿ ಮರಿಗಳನ್ನು. ಮತ್ತು ಮೇಲಾಗಿ ಅವ್ರಿಗೆ ಹೇಗಿದೆ ಸರ್, ಒಂದು 50 ಸಿಕ್ಕರೂ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಕೊಂಡು ಹೋಗ್ಬೇಕು ಅವ್ರು ಅವತ್ತಿಗೆ ಅಲ್ಲಿ ಮಾರ್ಕೆಟಲ್ಲಿ. 100 ಸಿಕ್ಕರೂ ಒಯ್ಬೇಕು. ಅವ್ರಿಗೆ ಎಷ್ಟೋ ಬೇಕಾಗಿರ್ತಾವೆ, ಅಷ್ಟು ಬೇಕಾದಷ್ಟೆಲ್ಲ ಸಿಗೋಲ್ಲ. ಮತ್ತು ಅನಿವಾರ್ಯ ನಮ್ಗೆ ಇಲ್ಲ ಗಾಡಿ ತಂದೀವಿ ನಾವು ಅಷ್ಟು ತೊಗೊಳ್ಬೇಕಂದ್ರೆ ಹೆಚ್ಚಿಗೆ ರೊಕ್ಕ ಕೊಟ್ಟು ತೊಗೋಬೇಕು, ಇನ್ನೊಬ್ರಿಗೆ ಕಾಂಪಿಟೇಷನ್ ಮಾಡಿ. ಈ ರೀತಿ ಇರುವಂಥವ್ರನ್ನ ನಾನು ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅವ್ರ ನಂಬರ್ ತೊಗೊಂಡು, ನಾನಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹಿಂಗೊಂದು ಫಾರ್ಮ್ ಮಾಡ್ತಾಯಿದ್ದೀನಿ, ನೀವು ಕೂಡ ನಮ್ಮದು ಒಳ್ಳೆ ವ್ಯಾಕ್ಸಿನೇಷನ್ ಮಾಡಿದ್ದು ಅಥವಾ ಫಾರ್ಮಿಗೆ ಸೆಟ್ ಆಗಿರೋದು ಕೊಟ್ಟಿಗೆ ಮಾದರಿಯಲ್ಲಿ ನಾವು ಆಲ್ರೆಡಿ ಪಳಗಿರುವಂಥ ಮರಿಗಳನ್ನು ತಾವು ಕೊಡ್ತೀವಿ ಅಂತ ಹೇಳಿದಾಗ ಅವರು ಕೂಡ ಖುಷಿಯಾಗಿ ನಮ್ಮದು ಫಾರ್ಮ್ ಕೂಡ 2-3 ಜನ ಈಗಾಗಲೇ ವಿಸಿಟ್ ಮಾಡಿದ್ದಾರೆ. ಅವರೆಲ್ಲ ನಮಗೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. 2 ರಿಂದ 300 ಮರಿ ಒಂದೊಂದು ಟೈಮ್ಗೆ 2 ರಿಂದ 300 ಮರಿ ಒಬ್ಬೊಬ್ಬರಿಗೆ ಬೇಕು, ನಮ್ಗೆ ಆ ಥರ ಮರಿಗಳಿದ್ದಾಗ ವಿಡಿಯೋ ಮಾಡಿ ಹಾಕಿರಿ, ನಾವು ನಿಮ್ಮ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತೀವಿ. ನಿಮ್ಮದೇನು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತ ಏನು ಒಂದು ಕಂಪ್ನಿ ಇದೆಯಲ್ಲ, ಆ ಕಂಪ್ನಿ ಜೊತೆನೇ ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ. ಆ ಕಂಪ್ನಿಯಿಂದ ನೀವು ನಮಗೆ ಮರಿಗಳನ್ನು ಪೂರೈಸುವಂಥದ್ದು ಮಾಡಿರಿ. ಮರಿಗಳನ್ನು ಸುಮಾರು ಒಂದು 2.5 ರಿಂದ 3 ತಿಂಗಳ ಮರಿಗಳನ್ನು ನಾವು 7,000 ರಿಂದ 7,500 ರೂಪಾಯಿಗೆ ನಾವು ಪರ್ಚೇಸ್ ಮಾಡ್ತೀವಿ ಅಂತೇಳಿ ಈಗಾಗಲೇ ನಮ್ಮ ಜೊತೆಗೆ ಒಂದು ಸತಿ ಬಂದು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆ ಒಂದು FAO ಜೊತೆ ಮತ್ತು FAO ಮತ್ತು ಅವರ ನಡುವೆ ಒಂದು MOU ಕೂಡ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಅವರಿಗೆ ಮರಿಗಳನ್ನು ಪೂರೈಸುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ. ಅಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿದ್ರಿಂದ ನಾವು ಈಗ ಯಾವುದೇ ರೀತಿ ಒಂದು ಮರಿನೂ ಕೊಟ್ಟಿಲ್ಲ. ಈಗ ಕೇಳ್ತಾ ಇದ್ರು ಅವರು, ಒಂದು 200 ಮರಿ ಬೇಕು, ಅಟ್ಲೀಸ್ಟ್ ಒಂದು 100 ಆದರೂ ಕೊಡಿ ಅಂತೇಳಿ. ನಮ್ಮ ಮರಿಗಳನ್ನ ಕೂಡ ಬಂದು ನೋಡಿದ್ದಾರೆ, ಭಾಳ ಹೆಲ್ದಿ ಅದಾವೆ, ಒಳ್ಳೆ ಮರಿಗಳಿದಾವೆ, ನಮ್ಗೆ ಇದೇ ರೀತಿ ಮರಿಗಳು ಬೇಕು ಅಂತೇಳಿ ಕೇಳಿದ್ದಾರೆ. ನಮ್ಗೆ ಮಾರ್ಕೆಟಿಂದ ಏನೂ ತೊಂದರೆ ಇಲ್ಲ. ಇಲ್ಲಿ ಲೋಕಲ್ ಕೂಡ ನಮ್ದು ನಿಯರ್ ಹುಬ್ಳಿ ಮಾರ್ಕೆಟ್ ಅಂದ್ರೆ ಮಾಂಸ ಮಾರಾಟಗಾರರು ಏನದಲ್ಲ, ಅವರು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಆಗಾಗ 10 ಮರಿ ಬೇಕು, 20 ಮರಿ ಬೇಕು. ನಮ್ಮ ಸಣ್ಣ ಫಾರ್ಮ್ ಇದ್ದಾಗೆಲ್ಲ ಅವರೇ ಪರ್ಚೇಸ್ ಮಾಡ್ತಿದ್ರು. ಇವಾಗ ನಮ್ಮ ದೊಡ್ಡದಾಗಿದೆ, ಅಂದರೆ ಒಂದು ಸತಿಗೆ ನಾವು ಒಂದು 500 ಮರಿ ಮಟನೂ ಮಾರುವಂಥ ಕೆಪಾಸಿಟಿ, 500 ಕುರಿ ಅದಾವಂದ್ರೆ ಒಂದು ಸತಿಗೆ ನಾವು 500 ಮರಿ ಅಂತ ಮಾರುವಂಥ ಕೆಪಾಸಿಟಿ ಅವ್ರು ನಾವು ಆಗಿರೋದ್ರಿಂದ ನಾವೀಗ ದೊಡ್ಡ ವ್ಯಾಪಾರಸ್ಥರನ್ನ ಹಿಡ್ಕೋಬೇಕಂದ್ರೆ ಪರ್ಚೇಸ್ ಮಾಡೋರನ್ನ ಎಲ್ಲ ಈಗ ಬಲ್ಕಾಗಿ ಪರ್ಚೇಸ್ ಮಾಡುವಂಥವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆ ದಿಶೆಯೊಳಗೆ ನಾವು ಆಲ್ರೆಡಿ ಈಗ ಮಾರ್ಕೆಟ್ನೂ ಕೂಡ ರೀಚ್ ಆಗಿದ್ದೀವಿ. ನಮಗೆ ಮಾರ್ಕೆಟಿಂದ ಕೂಡ ಏನೂ ತೊಂದರೆ ಇಲ್ಲ ಸರ್. ಸರ್ ನಿಮ್ಮಲ್ಲಿ ಇವಾಗ ಮರಿಗಳ ರೇಟ್ ಏನಿದೆ ಸರ್? ಸರ್ ಈಗ 7,000, 7,000ರಿಂದ 7,500, 6,500ರಿಂದ 7,500ವರೆಗೂ 2.5ರಿಂದ 3 ತಿಂಗಳ ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ. ಆಮೇಲೆ ಸ್ವಲ್ಪ ವೀಕ್ ಇರುವಂಥ ಮರಿಗಳು ಅಥವಾ ಏನು ಚೆನ್ನಾಗಿ ಗ್ರೋತ್ ಆಗಿಲ್ಲ ಆ ಥರ ಮರಿಗಳು ಏನಾರು ಇದ್ದರೆ ಒಂದು 6,000ರಿಂದ 6,500 ಮಟನೂ ಹಾಗೂ ಇರುತ್ತೆ. ರೇಟ್ ವೇರಿಯೇಷನ್ ಇರುತ್ತೆ ಸರ್, ಮರಿಗಳು ಹೇಗಿರ್ತಾವೆ ಅದರ ಮೇಲೆ. ಸರ್ ನೀವು ಕುರಿಗಳ ಸಾಕಾಣಿಕೆ ಮಾಡ್ತಾಯಿದ್ದೀರಿ, ಅದರ ಜೊತೆ ಮೇಕೆ ಸಾಕಾಣಿಕೆ ಮಾಡೋದು ಏನಾದರೂ ಪ್ಲ್ಯಾನ್ಸ್ ಇದೆ? ಇಲ್ಲ ಸರ್, ಈಗ ಮೇಕೆನ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾವು ಲೋಕಲ್ ಉಸ್ಮಾನಾಬಾದಿನೇ ಮಾಡಬೇಕು. ಉಸ್ಮಾನಾಬಾದಿ ಅವು ಹೇಗಿದಾವೆ ಅಂದರೆ ನಾವು ಸ್ಟಾಲ್ ಫೀಡಿಂಗಿಗೆ ಅಷ್ಟು ಚೆನ್ನಾಗಿ ಗ್ರೋತ್ ಆಗೋದಿಲ್ಲ. ಅವು ಹೊರಗಡೆ ಮೇಯಿಸಲೇಬೇಕು. ಹೊರಗಡೆ ಮೇಯಿಸೋದ್ರಿಂದ ಲೇಬರ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಪ್ರತಿದಿನ ಹೊರಗಡೆ ಹೋಗಬೇಕು, ಮೇಯಿಸ್ಕೊಂಬರ್ಬೇಕು. ಇಲ್ಲೆಲ್ಲ ಆ ಥರ ಹೊರಗಡೆ ಹೋಗುವಂಥ ಮೇವಿನ ತೊಂದರೆನೂ ಕೂಡ ಇದೆ. ನಾವು ಇಲ್ಲೇ ಸ್ಟಾಲ್ ಫೀಡ್ ಮಾಡೋದ್ರಿಂದ ಅವು ಮೇಕೆಗಳು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಇನ್ನು ಬೇರೆ ಬೀಟಲು, ಸಿರೋಯಿ, ಈ ಥರ ಜಮ್ನಾಪುರಿ ಈ ಥರ ಎಲ್ಲ ಇದ್ದಾವೆ. ಸ್ಟಾಲ್ ಫೀಡಿಂಗಿಗೆ ಹೊಂದ್ಕೊಳ್ಳುವಂಥ ಆಡುಗಳು ಕೂಡ ಇದ್ದಾವೆ, ಮೇಕೆ ಕೂಡ. ಆದರೆ ಮೇಕೆಗಳದ್ದು ಹೆಂಗಿದೆ ಸರ್, ಮಾರ್ಕೆಟಿಂಗ್ ಇಲ್ಲ.
ನಂಗೆ ಗೊತ್ತಿರುವಂಗೆ ಸಾಕಷ್ಟು ಜನ ಈಗ ಸಿರೋಯಿ ಸಾಕಿದ್ದಾರೆ, ಆಮೇಲೆ ಬೀಟಲ್ಸ್ ಹಾಕಿದ್ದಾರೆ, ಮತ್ತು ಇವು ಯಾವರು ಜಮ್ನಾಪುರಿ ಆ ಥರ ಎಲ್ಲ ಮೇಕೆಗಳನ್ನು ಸಾಕಿದ್ದಾರೆ. ಅವಕ್ಕೆ ಮಾರ್ಕೆಟಿಂದ ನಾನು ಭಾಳ ಜನರಿಗೆ ಕೇಳಿದರೆ ಎಲ್ಲರೂ ಅವ್ರು ಏನು ಹೇಳ್ತಾರೆ, ಈ ಥರ ಯೂಟ್ಯೂಬ್ ಚಾನಲ್ನಲ್ಲಿ ಬಂದು ಇವು ಚೆನ್ನಾಗಿ ಗ್ರೋತ್ ಆಗ್ತಾವೆ, ನೀವು ಯಾರೋ ಸಾಕಾಣಿಕೆ ಮಾಡೋದಿದ್ರೆ ಈ ಥರನೇ ಅವನ್ನೇ ಸಾಕಾಣಿಕೆ ಮಾಡಿ ಅಂತೇಳಿ ಇವತ್ತು ನಾನು ಕುಂತು ಮಾರ್ಕೆಟ್ ಮಾಡ್ಬೇಕು. ಈ ಥರ ಯೂಟ್ಯೂಬ್ ಚಾನಲ್ನಲ್ಲಿ ಕುಂತ್ಕೊಂಡು ಆ ಮೇಕೆಗಳು ಬೇರೆ ತಳಿಗಳ ಮೇಕೆಗಳನ್ನ ಸಾಕಾಣಿಕೆ ಮಾಡಿದರೆ ಅದು ಯಾವುದೇ ರೀತಿಯಿಂದ ಈಗ ನಾವು ಇವೆಲ್ಲ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋದು ತಮಗೆಲ್ಲ ಗೊತ್ತಿರಂಗೆ ಮಾಂಸದ ಪರ್ಪೋಸ್, ಮಾಂಸದ ಸಲುವಾಗಿನ ಮಾಡತ್ತೀವಿ. ಆದ್ರೆ ಅದ್ರದ್ದು ಮಾಂಸ ಎಲ್ಲಿ ಕೂಡ ಮಾರಾಟ ಆಗೋದನ್ನು ಅಷ್ಟಾಗಿ ಅಂದ್ರೆ ಮಾರಾಟ ಆಗತ್ತೆ ಇಲ್ಲ ಅಂತಲ್ಲ, ಇಲ್ಲಿ ನಮ್ಮ ಭಾಗದಲ್ಲಿ ಅಷ್ಟಾಗಿ ಮಾಂಸದ ಈ ಸಿರೋಯಿ ಇರ್ಬೋದು ಅಥವಾ ಬೀಟಲ್ ಇರ್ಬೋದು, ಜಮ್ನಾಪುರಿ ಇರ್ಬೋದು, ಆ ಮೇಕೆಗಳ ಮಾಂಸವನ್ನು ಇಲ್ಲಿ ಯಾರೂ ಇಷ್ಟಪಟ್ಟು ತೊಗೊಳ್ಳಲ್ಲ. ಹಾಗಾಗಿ ಅದಕ್ಕೆ ಮಾರ್ಕೆಟೇ ಇಲ್ಲ, ನನಗೆ ಗೊತ್ತಿರುವಂಗೆ ಇಲ್ಲೆಲ್ಲೂ ಲೋಕಲ್ ಮಾರ್ಕೆಟೇ ಇಲ್ಲ. ಆ ಕಾರಣಕ್ಕೆ ಆ ಮೇಕೆ ಸಾಕಾಣಿಕೆ ಅಷ್ಟು ಪರ್ಫೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ ಸರ್. ಸರ್ ನಾವು ತುಂಬ ವಿಡಿಯೋಗಳನ್ನು ನೋಡಿದ್ದೇನೆ. ಹಾಂ ಸರ್. ನನಗೆ ನೀವೇ ಕರೆಕ್ಟ್ ಪರ್ಸನ್ ಅದ ಕ್ವಶನ್ ಕೇಳೋಕ್ಕೆ. ಹಾಂ ಸರ್. ಸರ್ ನಾರಿ ಸುವರ್ಣ ಬಗ್ಗೆ ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ನಾರಿ ಸುವರ್ಣ ಒಂದು ಒಳ್ಳೆಯ ತಳಿ ಸರ್. ಅದು 3-4 ಮರಿಗಳು ಕೂಡ ವರೆಗೂ ಒಂದು ಸತಿ ಕೊಡುತ್ತೆ. ಅಂದರೆ ಒಂದು ವರ್ಷಕ್ಕೆ ಒಂದು 5-6 ಮರಿಗಳು ನಮ್ಗೆ ಸಿಗ್ಬೋದು. ಬಟ್ ನಮ್ಮ ಈ ಹವಾಮಾನಕ್ಕೆ ಆಮೇಲೆ ನಾವು ಹಾಕುವಂಥ ಈ ಏನು ಫೀಡಿಂಗ್ ಮಾಡ್ತೀವಲ್ಲ ಅವಕ್ಕೆ, ಆ ಒಂದು ಆಹಾರ ಪದ್ಧತಿಗೆ ಅವು ಯಾಕೋ ಅಷ್ಟಾಗಿ ಹೊಂದ್ಕೋತಾ ಇಲ್ಲ. ಇಲ್ಲಿ ನಾನೆಲ್ಲ ಸುತ್ತಮುತ್ತ ಇರುವಂಥ ಫಾರ್ಮರ್ಸ್ಗೆ ಭೇಟಿಯಾದಾಗ, ಸಾಕಷ್ಟು ಜನ ನಾರಿ ಸುವರ್ಣ ಸಾಕಿರುವಂಥ ರೈತರಿಗೆಲ್ಲ ಭೇಟಿಯಾದಾಗ ಅಲ್ಲಿ ಸಕ್ಸಸ್ ರೇಷಿಯೋ ಭಾಳ ಕಡಿಮೆ ಇದೆ ಸರ್. ಅವು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ಆ ಥರ. ಆಮೇಲೆ ಕ್ಲೈಮೇಟಿಗೆ ಅವು ಏಕ್ದಮ್ ಕೋಲ್ಡು ಅಥವಾ ಏಕ್ದಮ್ ಹೀಟು ಆದಾಗೆಲ್ಲನೂ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆಹಾರ ಪದ್ಧತಿಗಳು ಇವಕ್ಕೆ ಕೊಟ್ಟಂಗೆ ಆಹಾರ ಪದ್ಧತಿಗಳು ಅವಕ್ಕೆಲ್ಲ ಸ್ವಲ್ಪ ಬದಲಾವಣೆ ಆಗ್ತವೆ. ಇಂಥದ್ದೇ ಆಹಾರ ಕೊಡ್ಬೇಕಂತೇಳಿ, ಇಷ್ಟಿಷ್ಟೇ ಆಹಾರ ಕೊಡಬೇಕು, ಇಂಥದ್ದೇ ಆಹಾರ ಕೊಡಬೇಕು ಅಂತೇಳಿ ಅದಕ್ಕೆ ರೆಸ್ಟ್ರಿಕ್ಷನ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ನಮಗೆ ಯಾಕೋ ನಾರಿ ಸುವರ್ಣ ಅಷ್ಟು ಯಾಕೆ ರಿಸ್ಕ್ ತೊಗೋಬೇಕು, ಇದು ಈಸಿಯಾಗಿ ಮಾಡ್ಬೋದಲ್ಲ. ಇದರಲ್ಲಿ ಕೂಡ ಸಕ್ಸಸ್ ಸಾಕಷ್ಟು ಇದೆ. ಈಗ ಬೇಕಿದ್ರೆ ನಾವೇ ಅದಕ್ಕೆ ಒಂದು ಉದಾಹರಣೆ ಅಂತ ಅನ್ಕೋಬೋದು. ಈ ಎಳಗ ಸಾಕೋದ್ರಲ್ಲಿ ಫಾರ್ಮಿಗೆ ಕೂಡ ಒಳ್ಳೆ ಚೆನ್ನಾಗಿ ಹೊಂದ್ಕೊತೇವೆ, ಬೇಕಾದಂಥ ಕ್ಲೈಮೇಟಿಗೂ ಹೊಂದ್ಕೊತೇವೆ. ಹೊರಗಡೆ ಅಡ್ಡಾಡುವಂಥ ಕುರಿಗಳಿವು. ಆಮೇಲೆ ಒಂದು ವರ್ಷಕ್ಕೆ 2 ಮರಿಗಳನ್ನು ಹಾಕ್ತವೆ. ಒಂದು 13-14 ತಿಂಗಳಾಗ್ಬೋದು, ಮೇ ಬಿ ಹೆಚ್ಚು ಕಡಿಮೆ ಆಗುತ್ತೆ. ಅಷ್ಟರಲ್ಲಿ ಒಂದು 2 ಮರಿಗಳನ್ನ ಹಾಕ್ತೇವೆ. ಒಂದೇ ಮರಿ ಹಾಕೋದ್ರಿಂದ ಭಾಳ ಹೆಲ್ದಿಯಾಗಿರ್ತವೆ ಮರಿಗಳು. ಇದರಲ್ಲಿ ಕೂಡ ನಮ್ಮ ಕುರಿಗಳಲ್ಲಿ ಕೂಡ 2 ಮರಿಗಳನ್ನು ಹಾಕಿರುವಂಥ ಸುಮಾರು ಕುರಿಗಳು ಇದ್ದಾವೆ. ಬಟ್ ಒಂದು ಮರಿಗಳನ್ನು ಹಾಕಿರೋ ಏನದಾವಲ್ಲ ಕುರಿಗಳು, ಆ ಮರಿಗಳು ಭಾಳ ಹೆಲ್ದಿ ಅದಾವೆ. 2 ಮರಿಗಳನ್ನು ಹಾಕಿದ್ದು ಸ್ವಲ್ಪ ಹಾಲಿನ ತೊಂದರೆ ಆಕೈತಿ. ನಾವು ಅದಕ್ಕಂತನ ಮತ್ತೆ 2 ಎಮ್ಮೆ ಕಟ್ಟೀವಿ. ಆ ಹಾಲನ್ನು ಕೂಡ 2 ಮರಿ ಯಾವ್ಯಾವ ಇಳಿತಾವೆ ಅವಕ್ಕೆ ಹಾಲು ಹಾಕುವಂಥದ್ದು ಕೆಲಸ ಆಗಬೇಕು. ಅದಕ್ಕೆ ಅದು ಹೆಂಗೈತ್ರಿ, ಇದು ಒಂದು 500 ಕುರಿಗಳನ್ನ ಸಾಕಾಣಿಕೆ ಮಾಡೋದು, ಅವ್ಕೆ ಫೀಡಿಂಗ್ ಮಾಡೋದನ್ನ ಒಂದು ದೊಡ್ಡ ಕಷ್ಟದ ಕೆಲಸ. ಅದ್ರ ಜೊತೆಗೆ ಮತ್ತು ಅವಕ್ಕೆ ಹಾಲು ಹಾಕಬೇಕು, ಅವನ್ನೇನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ತಪ್ಪೇನಲ್ಲ, ಇದು ಬಿಸ್ನೆಸ್ ಮಾಡತ್ತೀವಿ, ಈ ಲೈನ್ ಒಳಗದೇವು ಅಂದ್ರೆ ಅದನ್ನೆಲ್ಲ ನೋಡ್ಕೋಬೇಕು. ಬಟ್ ಈಗಿನ ದಿನಮಾನದಲ್ಲಿ ಈ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ನಮಗೇನು ಸಾಧ್ಯ ಐತಿ ಮಾಡೋಕ್ಕೆ, ನಮ್ಮ ಕಡೆಯಿಂದ ಇನ್ವಾಲ್ವ್ ಆಗಿ ಏನೇನು ಮಾಡೋಕ್ಕೆ ಸಾಧ್ಯ ಐತಿ ಅಷ್ಟು ಮಾಡೋಕ್ಕೆ ಯೋಗ್ಯರು ಅಂದ್ರೆ ಈಗ ಬೆಸ್ಟ್ ಅಂದ್ರೆ ಈ ಎಳಗ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಗಿದ್ರೆ ಸರ್ ತುಂಬ ಖುಷಿ ಆಯಿತು ಈ ನಿಮ್ಮ ಸುದೀರ್ಘ ಚರ್ಚೆ ಮತ್ತು ನಿಮ್ಮಿಂದ ಉಪಯುಕ್ತವಾದ ಮಾಹಿತಿಗೆ. ಸರ್ ಮುಂದಿನ ಯೋಜನೆಗಳೇನು ಸರ್ ತಮ್ಮದು? ಸರ್ ನಾವು ಮುಂದೆ ಈಗ ನಾವೆಲ್ಲನೂ ಕುರಿ ಸಾಕಾಣಿಕೆ ಒಳಗೆ ಮಾಡ್ತಾ ಇದ್ದೀವಿ. ನಮಗೆ ಇಷ್ಟಕ್ಕೆ ಸ್ಯಾಟಿಸ್ಫೈಡ್ ಇಲ್ಲ ಸರ್. ನಾವು ಇನ್ನೂ ಒಬ್ಬ ಸಮಗ್ರ ರೈತ ಆಗಬೇಕು. ಈ ರೈತಕ್ಕೆ ಒಳಗೆ ಉಪಕಸಬುಗಳನ್ನ ಏನೇನು ಮಾಡಿ ಏನೇನು ಲಾಭ ತೊಗೊಳಕ್ಕೆ ಸಾಧ್ಯ ಐತಿ ಅಂತೇಳಿ ನಾವೆಲ್ಲ ನಮ್ಮ ಯುವ ಮಿತ್ರರು ಕೆಲಸ ಎಲ್ಲ ಅಂತೇನು ಕುಂತಿದಾರಲ್ಲ, ನಮ್ಮ ಯುವ ಮಿತ್ರರ ರೈತ ಬಾಂಧವ್ರಿಗೆಲ್ಲರಿಗೂ ಕೂಡ ಒಬ್ಬ ಆದರ್ಶ ರೈತನಾಗಿ ಅವ್ರಿಗೂ ಕೂಡ ಇಂಥ ಕೆಲಸಗಳನ್ನ ಮಾಡಿರಿ, ಯಾಕೆ ಉದ್ಯೋಗ ಅಂತೇಳಿ ತಾವೆಲ್ಲ ಅಲ್ಲಾಡ್ತೀರಿ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ನನ್ನ ಫಾರ್ಮಿಗೆ ಬಂದ್ರೆ ಆಗಬೇಕು ಅನ್ನೋ ಒಂದು ದೂರುದ್ದೇಶದಿಂದ ನಾನು ಮೀನು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮುಂದಿನ ಪ್ಲ್ಯಾನ್ನಾಗಿ. ಅದ್ರ ಜೊತೆಗೆ ಜೇನು ಸಾಕಾಣಿಕೆ ಕೂಡ ಈಗಾಗಲೇ ನಮ್ಮದು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಇವೆರಡರದ್ದು ಟ್ರೈನಿಂಗ್ ಆಗಿದೆ. ಅವೆರಡನ್ನು ಜೇನು ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಮಾಡ್ಬೇಕಂತ ಇದ್ದೀನಿ. ಈಗ ನಾ ಏನು ಮೇವು ಬೆಳಿತಾ ಇದ್ದೀನಲ್ಲ ಸರ್, ಅದರಲ್ಲಿ 10 ಫೀಟಿಗೆ ಒಂದು ನಾನು ಶ್ರೀಗಂಧದ ಮರಗಳನ್ನು ಬೆಳಿಬೇಕಂತೇಳಿ
ಯಾಕಂದ್ರೆ ನಾನು ಈಗಾಗಲೇ ಹೇಗೋ ಕಲ್ಟಿವೇಶನ್ ಮಾಡ್ತೀನಿ, ಅದಕ್ಕೆ ನೀರು ಹಾಯಿಸ್ತೀನಿ, ಅದ್ರ ಜೊತೆಗೆ ಅದು ಶ್ರೀಗಂಧ ಹೆಂಗೈತೆ ಅಂದ್ರೆ ಅದಕ್ಕೆ ಬೇರುಗಳನ್ನು ತಿಂದ್ಕೊಂಡು ಜಾಸ್ತಿ ಆ ಕಡೆ ಈ ಕಡೆ ಈ ಕಸ ಆ ಥರ ಗಿಡ ಏನರ ಇದ್ರೆ ಕಾಡು ಫೀಲಿಂಗ್ ಇದ್ರೆ ಅದು ಜಾಸ್ತಿ ಗ್ರೋತ್ ಆಗಿ ಬೆಳಿತೈತಿ. ಅಂಥ ಒಂದು ಪರಿಸ್ಥಿತಿ ಅಂದ್ರೆ ಈಗ ನಮ್ಮ ಹೊಲದಲ್ಲಿ ಆಲ್ರೆಡಿ ಫೀಲ್ಡ್ನಾಗ ನಿರ್ಮಾಣ ಐತಿ. ಆ ಫೀಲ್ಡ್ ಒಳಗೆ ಶ್ರೀಗಂಧದ ಮರ ಕೂಡ ಬೆಳಿಬೇಕು. ಇನ್ ಫ್ಯೂಚರ್ ಮುಂದಿನ ದಿನಗಳಲ್ಲಿ ನಮ್ದು 15-20 ವರ್ಷ ಆದ ನಂತರ ನಾವು ಕೂಡ ಒಬ್ಬ ಸಶಕ್ತ ರೈತ ಆಗುವಂಥ ಮುಂದಿನ ಉದ್ದೇಶ ನಮ್ಮದಾಗಿದೆ. ಹಾಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಒಬ್ಬ ಆದರ್ಶ ರೈತನಾಗಿ ಅವ್ರಿಗೂ ಕೂಡ ಎನಿ ಟೈಮ್ ನಾವು ಯಾವಾಗ ಬಂದರೂ ಕೂಡ ನಾವು ಅವರಿಗೆ ಸಹಾಯ ಸಹಕಾರ ನನಗೆ ಎಷ್ಟು ನನ್ನ ಬಿಡುವಿನ ಸಮಯದಲ್ಲಿ ಏನೇನು ಸಹಕಾರ ಮಾಡೋಕ್ಕೆ ಸಾಧ್ಯ ಐತೆ ರೈತರಿಗೆಲ್ಲರಿಗೂ, ನಮ್ಮ ಯುವ ಮಿತ್ರರಿಗೆ ಅಂಥ ಕೆಲಸವನ್ನು ಮಾಡಬೇಕು. ಸಮಾಜ ಸೇವೆ ಅಂದ್ರೆ ರೈತರಿಗೆ ಅನುಕೂಲ ಆಗುವಂಥದ್ದು ಎಲ್ಲ ಕೆಲಸಗಳನ್ನು ನಮ್ಮ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯಿಂದ ಎಲ್ಲ ರೈತರಿಗೆ ಮುಟ್ಟುವಂಥದ್ದು ಆಗಬೇಕು ಅನ್ನೋದು ನಮ್ಮ ಮುಂದಿನ ಯೋಜನೆ ಸರ್. ಸರ್, ಯಾರಾದರೂ ಹೊಸದಾಗಿ ಕುರಿ ಅಥವಾ ಟಗರು ಸಾಕಾಣಿಕೆ ಮಾಡ್ಬೇಕಂದ್ರೆ ನೀವು ಅವ್ರಿಗೆ ಏನು ಸಜೆಷನ್ ಮಾಡ್ತೀರಿ ಸರ್? ಸರ್, ಈಗ ನನಗೆ ಡೈಲಿ ನಮ್ಮ ಫಾರ್ಮಿಗೆ ಆಲ್ರೆಡಿ ಒಂದು 8-10 ಜನ ವಿಸಿಟ್ ಮಾಡ್ತಾರೆ. ನಾವು ಹೊಸದಾಗಿ ಫಾರ್ಮಿಂಗ್ ಮಾಡಬೇಕು, ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ನಾನು ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬಂದವ್ರಿಗೆ ಈ ಯೂಟ್ಯೂಬ್ ಚಾನಲ್ ಮೂಲಕ ಮಂಜುನಾಥ್ ಸರ್ ಅವರ ಮೂಲಕ ನಾವೊಂದು ಸಂದೇಶವನ್ನು ಕೊಡಲು ಬಯಸ್ತೀನಿ. ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ರೈತರಿಗೆ ನೀವು ಅಪ್ಲಿಕೇಶನ್ ಹಾಕ್ರಿ, ಬೇಡ ಅಂತೆಲ್ಲ. ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ಅದು ಒಂದು ಕಡೆ ನಡೀತಾ ಇರ್ತೈತಿ ಪ್ರೊಸೆಸ್. ನೀವು ಅದರ ಜೊತೆಗೆ ಒಂದು 4-10 ಕುರಿಗಳನ್ನು ತೊಗೊಂಬಂದು ಆ ಅಪ್ಲಿಕೇಶನ್ ಅದು ಪೂರ್ತಿ ಶಾಂಕ್ಷನ್ ಆಗಿ ಬರೋವರೆಗೂ ಅದ್ರ ಜೊತೆಗೆ ಕುರಿಗಳ ಜೊತೆಗೆ ನೀವು ಅದ್ರ ಜೊತೆಗೆ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದ್ರ ಬಗ್ಗೆ ನಾಲೆಜ್ ಬರ್ತೈತಿ. ಆಮ್ಯಾಗ ಒಂದು ಕಿವಿ ಮಾತು, ಈಗ ಹೊಸದಾಗಿ ಮಾಡುವಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ಮೊದಲು ನೀವು ಅದರೊಳಗೆ ಒಬ್ರು ಆಗಿ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಮಾಲಕರಾಗಿ ಯಾರೋ ಒಂದು ಆಳು ಹಚ್ಚಿ ಕೆಲಸ ಮಾಡ್ತೇವಂದ್ರೆ ಭಾಳ ಕಷ್ಟದ ಕೆಲಸ ಐತಿ. ಇವತ್ತಿನ ದಿನದಾಗ ಎಲ್ಲ ಆಳಿನ ಮ್ಯಾಗ ಮಾಡಿಸ್ತೇವಂದ್ರೆ ಇದ್ರಾಗ ಲಾಭಾಂಶ ಭಾಳ ಕಡಿಮೆ ಐತಿ. ಸಾಕಷ್ಟು ಜನ ಹಿಂಗೆ ಆಳಿನ ಮ್ಯಾಗ ಮಾಡಿಸೋರು ಲಾಸ್ ಕೂಡ ಆಗ್ಯಾರ. ನಮ್ಗೆ ಗೊತ್ತಿದ್ದಂಗೆ ಲಾಸ್ ಆಗಕ್ಕೆ ಚಾನ್ಸೇ ಇಲ್ಲ. ಈ ಕುರಿ ಸಾಕಾಣಿಕೆ ಒಳಗೆ ಲಾಸ್ ಅನ್ನೋದು ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಆದ್ರೆ ಲಾಸ್ ಆಗ್ಯಾರ ಯಾವ ಕಾರಣಕ್ಕಂದ್ರೆ ಅವರು ಆಳಿನ ಮ್ಯಾಗ ಡಿಪೆಂಡ್ ಆಗ್ಯಾರ, ಈ ಲೇಬರ್ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಅವರು ಲಾಸ್ ಆಗ್ಯಾರ. ನನ್ನ ಅನುಭವದ ಪ್ರಕಾರ ತಾವು ಕೂಡ ಅದ್ರಾಗ ಇನ್ವಾಲ್ವ್ ಆಗಬೇಕು. ಒಬ್ಬ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲನೂ ಕೂಡ ನಿಭಾಯಿಸುವಂಥ ಒಬ್ಬ ಆಗಿದ್ರೆ ತಮ್ಮ ಜೊತೆಗೆ ಆಳನ್ನ ಕರ್ಕೊಂಡು ಮಾಡುವಂಥದ್ದು ಆಕ್ಕೈತಿ. ಅದಕ್ಕೆ ತಮಗೆಲ್ಲರಿಗೂ ರೈತರಿಗೆ ಕಿವಿ ಮಾತು ಹೇಳ್ತೀನಿ, ನೀವು ಅಪ್ಲಿಕೇಶನ್ ಹಾಕಿದ ದಿವಸನ ಒಂದು 10 ಕುರಿ ತೊಗೊಂಬರ್ರಿ, ಅವತ್ತು ಸಾಕಾಣಿಕೆ ಸ್ಟಾರ್ಟ್ ಮಾಡಿರಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗೈತಿ. ಆಮ್ಯಾಗ ನಿಮ್ಮನ್ನೇ ನೀವು ಅದರೊಳಗೆ ತೊಡಗಿಸ್ಕೊಡ್ರಿ ಅಂತೇಳಿ ಹೇಳಕ್ಕೆ ಸರ್. ಸರ್, ಈ ನಿಮ್ಮ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ನೀವು 5 ವರ್ಷ ಆಗಿದೆ. ಮೊದಲು ನೀವು ಟಗರು ಮರಿಗಳನ್ನು ಸಾಕ್ತಾಯಿದ್ರಿ, ಇವಾಗ ನೀವು ಕುರಿಗಳನ್ನು ಸಾಕ್ತಾಯಿದ್ರಿ. ಅವತ್ತಿಗೂ ಮತ್ತು ಇವತ್ತಿಗೂ ನಿಮಗೆ ಯಾವ ಥರ ಫೀಲ್ ಆಗ್ತಾಯಿದೆ ಸರ್? ಸರ್, ಅವತ್ತಿಗೆ ನಮಗೆ ಸ್ಟಾರ್ಟಿಂಗ್ ನಾವು ಏನೋ ಮಾಡಬೇಕಂತ ಉತ್ಸಾಹದಲ್ಲಿದ್ವಿ. ಅವತ್ತು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ನಮಗೆ ಒಂದು ಏನು ತೊಂದರೆ ಆಗ್ತಿತ್ತಂದ್ರೆ ನಾವು ಮಾರ್ಕೆಟಿಗೆ ಹೋಗಿ ಒಳ್ಳೆ ಮರಿಗಳನ್ನ ಆಯ್ಕೆ ಮಾಡ್ಕೊಂಡು ತೊಗೊಂಬರ್ಬೇಕು. ಅವತ್ತಿನ ದಿವಸ ಮರಿಗಳನ್ನ ತರಬೇಕಾದ್ರೆ ಒಳ್ಳೆ ಮರಿಗಳನ್ನ ಆಯ್ಕೆ ಮಾಡ್ಕೊಂಡು ತೊಗೊಂಬರ್ಬೇಕು. ಒಳ್ಳೆ ಮರಿಗಳನ್ನ ತರಬೇಕಂದ್ರೆ ಅವತ್ತಿಗೆ ರೇಟ್ ಜಾಸ್ತಿ ಇರ್ತೈತೆ ಮಾರ್ಕೆಟ್ನಾಗ. ಆ ತಂದಂಥ ಮರಿಗಳನ್ನು ಮತ್ತೆ ಮೇಯಿಸಿ ನಾವು ಒಳ್ಳೆ ರೇಟಿಗೆ, ಯಾಕಂದ್ರೆ ಒಳ್ಳೆ ರೇಟಿಗೆ ತಂದಿರ್ತೀವಿ ಸರ್. ಸುಮಾರು ಒಂದು 4,500 ರೂಪಾಯಿ ರೇಟ್ನಾಗ ತರ್ತಿದ್ವಿ. ನಾವೊಂದು 3-4 ತಿಂಗಳು ಮೇಯಿಸಿ ನಾವೊಂದು ಡಬಲ್ ರೇಟಿಗೆ ಅಂದ್ರೆ 10,000-11,000 ರೂಪಾಯಿಗೆ ಏನೋ ಮಾರಬೇಕಂತೇಳಿ ನಮ್ಮ ಮನಸ್ಸಿನಾಗ ಇರ್ತಿತ್ತು. ಅದ್ರ ಬಗ್ಗೆ ಆ ಥರ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಲಾಭಾಂಶ ಕಡಿಮೆ ಅನಿಸ್ತಿತ್ತು. ಯಾಕಂದ್ರೆ ಆ ರೇಟಿಗೆ ನಮಗೆ ಕೊಡಕ್ಕೆ ಹೋದಾಗ ಮಾರಬೇಕು, ನಾವು ತರಕ್ಕೆ ಹೋದಾಗ ನಮಗೆ ಆ ರೇಟ್ನಾಗ ಸಿಗಬೇಕು ಅನ್ನೋ ಕಾರಣಕ್ಕೆ. ಈಗ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಹೆಂಗೈತಿ, ಒಂದ್ಸತಿ ನಾವು ಕುರಿ ತಂದುಬಿಟ್ರೆ 4-5 ವರ್ಷ ನಾವು ಒಳ್ಳೆಯ ಒಂದು ವಯಸ್ಸಿನಾಗಿರುವ ಅಂದ್ರೆ 2 ಕರಿಗೆ ಅಂತೇಳಿ ಹೇಳ್ತೀವಲ್ಲ, 2-4 ಇರುವಂಥ ಕುರಿಗಳನ್ನ ತಳಿ ಆಯ್ಕೆ ಮಾಡ್ಕೊಂಡಾಗ ಆ ಕುರಿಗಳನ್ನ 2-4 ಏನು ವಯಸ್ಸಿನ ಕುರಿಗಳು ಇರ್ತಾವಲ್ಲ ಅವನ್ನ ತಂದ್ರೆ ಒಂದು 4-5 ವರ್ಷ ಅಂತೂ ನಮ್ಗೆ ಅವ್ನು ತೆಗಿಬೇಕು ಅನ್ನೋದು ಏನೂ ಚಿಂತೆನೇ ಇಲ್ಲ. ಅವು ಒಂದು 6 ಆಗುವಷ್ಟೊತ್ತಿಗೆ ಒಳ್ಳೆ ಕುರಿಗಳಾಗಿರ್ತಾವೆ, ಸೈಜೂ ಚಲೋ ಆಗಿರ್ತಾವೆ, ಒಳ್ಳೆ ಕುರಿಗಳಾಗಿರ್ತಾವೆ. ನಾವು ತಂದ ರೇಟಿಗಿಂತ ಕುರಿಗಳು ಜಾಸ್ತಿ ರೇಟಿಗೆ ಮಾಡ್ತಾವೆ. ಮತ್ತು ನಮಗೊಂದು 5 ವರ್ಷದಾಗ ಒಂದು 10 ಮರಿಗಳನ್ನು ಅವು ನಮ್ಗೆ ಕೊಟ್ಟಿರ್ತಾವೆ. ನಮಗೆ ಸಪೋಸ್ ಈಗ ಆ ಟಗರಿಗೂ ಈ ಕುರಿಗೂ ಕಂಪೇರ್ ಮಾಡಿದಾಗ ನಮ್ಗೆ ಕುರಿ ಒಳ್ಳೆ ಲಾಭದ ಅಂತ ಅನಿಸ್ತಾ ಇದೆ.